ನಾನು ಚೆನ್ನಾಗಿದ್ದೀನಿ. ಅಗ್ನಿಸಾಕ್ಷಿ ಯಾಕೆ? ಅಗ್ನಿಸಾಕ್ಷಿ ಯಾಕೆ ಅಂದರೆ ಇಟ್ಸ್ ಲೈಕ್ ಅಷ್ಟು ದೊಡ್ಡ ಹೆಸರಿರೋ ಟೈಟಲ್ನ ಯಾರು ಬೇಡ ಅಂತಾರೆ ಹೇಳಿ. ಈ ಹಿಂದೆ ಅಗ್ನಿಸಾಕ್ಷಿ ಸನ್ನಿಧಿ ಪಾತ್ರ ಯಾರು ಮರೆಯೋಕ್ಕಾಗಲ್ಲ ಆ ಪಾತ್ರನ. ಈಗ ಅದೇ ಅದೇ ಹೆಸರಲ್ಲಿ ಹೊಸ ಅವತಾರದಲ್ಲಿ ಬರ್ತಿದ್ದೀರಾ ಸಾಕ್ಷಿ ಅನ್ನೋದು. ಹೇಗೆ ಅನ್ನಿಸ್ತಿದೆ? ಸೊ ಆಲ್ಮೋಸ್ಟ್ ನೀವು ಹೇಳಿರೋ ಹಂಗೆ ಕಂಪೇರ್ ಮಾಡೇ ಮಾಡ್ತಾರೆ. ಇಟ್ಸ್ ಲೈಕ್ ಫಸ್ಟ್ ಅಗ್ನಿಸಾಕ್ಷಿಗೂ ಸೆಕೆಂಡ್ ಅಗ್ನಿಸಾಕ್ಷಿಗೂ. ಸೊ ಆಗಿರುವಾಗ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಜಾಸ್ತಿ ಇದೆ. ಸೊ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಕೊಡಬೇಕು ಅನ್ನೋ ಜವಾಬ್ದಾರಿ ನಮಗೂ ಇದೆ. ಸೊ ಡೆಫಿನೆಟ್ಲಿ ನಮ್ಮ ಇಡೀ ತಂಡ ವಿಲ್ ಡೂ ದ್ಯಾಟ್. ಹೇಗೆ ಬಂತು ಮ್ಯಾಮ್? ನನಗೆ ಈ ಆಫರ್ ಬಂದಿದ್ದು ನಾನು ಬೃಂದಾವನ ಮಾಡಿದ್ದೆ, ಸೊ ಕಲರ್ಸಲ್ಲೇ. ಸೊ ಅದಕ್ಕೂ ಡೈರೆಕ್ಟರ್ ಪ್ರಶಾಂತ್ ಸರ್ ಆಗಿದ್ದರು. ಸೊ ಪ್ರಶಾಂತ್ ಸರ್ ಈ ಥರ ಅಗ್ನಿಸಾಕ್ಷಿ ಬರ್ತಾ ಇದೆ ಹೊಸದಾಗಿ ಕಲರ್ಸಲ್ಲಿ ಮಾಡ್ತೀಯಾ ಅಂದಾಗ ಇಟ್ಸ್ ಲೈಕ್ ಐ ಟೋಲ್ಡ್ ಓಕೆ. ಈ ಮೊದಲು ಅಗ್ನಿಸಾಕ್ಷಿ ಸೀರಿಯಲ್ ನೋಡ್ತಿದ್ರಾ? ನೋಡ್ತಾ ಇದ್ದೆ ಮ್ಯಾಮ್. ಯಾರು ಅದರಲ್ಲಿ ಫೇವ್ರೆಟ್? ಆಬ್ವಿಯಸ್ಲಿ ಸಿದ್ಧಾರ್ಥ್. ಹೇಗೆ ರೋಬೋಟ್ ಜೊತೆ ಹ್ಯಾಕ್ ಮಾಡಿದ್ದೀರಾ? ಹೇಗೆ ಅನ್ನಿಸ್ತಿದೆ? ನಿಜವಾಗ್ಲೂ ಖುಷಿ ಇದೆ. ಇಟ್ಸ್ ಲೈಕ್ ಅವರು ಲೈಕ್ ಸ್ಟಾರ್ಟಿಂಗ್ ದಿನದಿಂದನೇ ಈ ಮೇಡ್ ಮೀ ಕಂಫರ್ಟಬಲ್. ಅವ್ರು ಯಾವತ್ತೂ ಈಸ್ ಅ ಸ್ಟಾರ್ ಆಲ್ರೆಡಿ ಫೇಮಸ್ ಆಗಿರೋದ್ರಿಂದ ನಾನು ಹೊಸ್ದಾಗಿ ಬಂದಿದ್ದೀನಿ ಅನ್ನೋ ಫೀಲ್ ನನಗೆ ಯಾವತ್ತೂ ಕೊಡಲಿಲ್ಲ ಅವರು. ಈ ಮೇಡ್ ಮೀ ಫೀಲ್ ಕಂಫರ್ಟಬಲ್. ಬೇರೆ ಪಾತ್ರಧಾರಿಗಳ ಬಗ್ಗೆ ಸದ್ಯಕ್ಕೆ ಮಿಥುನ್ ತೇಜಸ್ವಿ ಸರ್ ಇದ್ದಾರೆ. ಲೈಕ್ ನಮ್ಮ ಮನೇಲಿ ಒಬ್ಬರು ಅತ್ತೆ ಇದ್ದಾರೆ. ನೀವೇ ನೋಡ್ತೀರಾ, ಲೈಕ್ 8th ಖಂಡಿತವಾಗ್ಲೂ ನೀವೇ ಎಲ್ಲರೂ ನೋಡ್ತೀರಾ. ಪ್ರೋಮೋ ಶೂಟ್ ಅಂತೂ ಚೆನ್ನಾಗಿ ಬಂದಿದೆ. ಪ್ರೋಮೋ ಶೂಟ್ ಮಾಡುವಾಗ ಅದ್ರ ಬಗ್ಗೆ ಮಾತು. ಪ್ರೋಮೋ ಶೂಟ್ ಮಾಡುವಾಗ ಏನೆಲ್ಲ ಆಯಿತು? ಪ್ರೊಮೋ ಶೂಟ್ ಇಟ್ಸ್ ಲೈಕ್ 2 ಪ್ರೊಮೋ ಲೈಕ್ ಡಿಫ್ರೆಂಟ್ ಡೇ ಶೂಟ್ ಮಾಡಿದ್ವಿ. ಸೊ ಒಂದು ಬೆಳಗ್ಗೆಯಿಂದ ಲೈಕ್ ರಾತ್ರಿ ಆಯಿತು. ದ್ಯಾಟ್ ರೈನ್ ಎಫೆಕ್ಟ್ ಎಲ್ಲ ಇತ್ತು. ಸೊ ಮಳೆ ಬರುತ್ತೆ ಅದೆಲ್ಲ ಲೈಕ್ ಮಳೆ ಪ್ರತಿ ಸಾರಿ ನೀರು ಹಾಕ್ಕೊಂಡು ಮಾಡಿದ್ವಿ. ಇಟ್ ಹ್ಯಾಸ್ ಕಮ್ ಔಟ್ ತುಂಬ ಚೆಂದ ಬಂದಿದೆ. ಸೊ ಆಡಿಯನ್ಸ್ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಓಪಿಂಗ್ ಫಾರ್ ದ ಬೆಸ್ಟ್. ಸಾಕ್ಷಿ ಪಾತ್ರದ ಬಗ್ಗೆ ಸಾಕ್ಷಿ ಹೇಗೆ ಅಂದರೆ ಲೈಕ್ ಸಾಕ್ಷಿ ತುಂಬ ಸಾಫ್ಟಾಗಿ ಇರ್ತಾಳೆ. ಯಾರ ಹತ್ರನೂ ಜಾಸ್ತಿ ಲೈಕ್ ಜಗಳ ಮಾಡೋಕ್ಕಾಗಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಅವಳಿಗೆ ಅನ್ಯಾಯ ಅನಿಸಿದ್ರೆ, ಇದು ನ್ಯಾಯ ಅಲ್ಲ ಅಂತ ಅನಿಸಿದ್ರೆ ಅವಳು ಡೆಫಿನೆಟ್ಲಿ ಮಾತಾಡ್ತಾಳೆ. ಆ್ಯಂಡ್ ಅವಳಿಗೆ ಅವಳ ತಂಗಿನೇ ಎಲ್ಲ, ಅವಳ ತಂಗಿನೇ ಅವಳ ಪ್ರಪಂಚ. ಇನ್ನು ಮಿಕ್ಕಿದೆಲ್ಲ ನೀವು ಅಗ್ನಿಸಾಕ್ಷಿ ನೋಡಬೇಕು. ಲವ್ ಸ್ಟೋರಿ ನೋಡ್ಬೋದಾ ಬೇಗ? ಅಗ್ನಿ ಮತ್ತು ಸಾಕ್ಷಿ ವೆಯ್ಟ್ ಮಾಡಬೇಕು ಅನಿಸುತ್ತೆ. ಈ ಹಿಂದೆ ನೀವು ತೆಲುಗು ಸೀರಿಯಲ್ ಮಾಡಿ. ಸೊ ತೆಲುಗು ಸೀರಿಯಲ್ ಇಂಡಸ್ಟ್ರಿ ಇಲ್ಲಿರೋ ಕನ್ನಡ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಇದೆ? ಆ ಥರ ಏನೂ ಡಿಫ್ರೆನ್ಸ್ ಇಲ್ಲ ಮ್ಯಾಮ್. ಇಟ್ಸ್ ಲೈಕ್ ಪ್ರಾಂಪ್ಟಿಂಗ್ ಒಂದು ಡಿಫ್ರೆನ್ಸ್ ಇದೆ ಅಷ್ಟೇ. ಇಲ್ಲಿ ಲೈವ್ ವಾಯ್ಸ್ ಮಾತಾಡ್ತೀವಿ, ಅಲ್ಲಿ ಪ್ರಾಂಪ್ಟಿಂಗ್ ಕೊಡ್ತಾರೆ. ಅದು ಬಿಟ್ಟರೆ ಲೈಕ್ ಎವ್ರಿಥಿಂಗ್ ಇಸ್ ಸೇಮ್. ದ ಕ್ಯಾಮ್ರಾ, ಆರ್ಟಿಸ್ಟ್, ಮೇಕಪ್ ಆಲ್ಮೋಸ್ಟ್ ಸೇಮ್ ಇದೆ. ಶೂಟಿಂಗ್ ಸೆಟ್ನಲ್ಲಿ ಏನಾದರೂ ತರಲೆ ಏನಾದರೂ ಮಾಡಿದ್ದೀರಾ? ಗೊತ್ತಿದೆ ಈಗಷ್ಟೇ ಯಾ ಇವಾಗ ಇನ್ನೂ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇನ್ನೊಂದು ಒಂದು 10-15 ದಿನ ಆಗಿದೆ ಅಷ್ಟೇ ಕೆಲಸ ಮಾಡಿ. ಸೊ ಈಗ ನಮ್ಮೆಲ್ಲರೂ ಪರಿಚಯ ಆಗ್ತಿದೆ. ಈಗ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀವಿ ಈಗೀಗ. ಸೊ ಮುಂದೆ ನೋಡಬೇಕು. ಸಾಕ್ಷಿ ಹೊರತಾಗಿ ನಿಮ್ಮ ರಿಯಲ್ ಲೈಫಲ್ಲಿ ನಿಮ್ಮ ಬಗ್ಗೆ ವರ್ಷಿಣಿಯಾಗಿ ಮಾತಾಡೋದಾದರೆ ಈಗ ನಾನು ಜಸ್ಟ್ BCom ಫೈನಲ್ ಇಯರ್ ಮುಗಿಸಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಲೈಕ್ ಜಯಂ ಹಾಗೂ ಅಗ್ನಿಸಾಕ್ಷಿ ಮಾಡ್ತಾಯಿದ್ದೀನಿ. ಪ್ರೊಮೋ ಶೂಟ್ ಬಂದಿದ ತಕ್ಷಣ ವೀಕ್ಷಕರದ್ದು ರೆಸ್ಪಾನ್ಸ್ ಹೇಗಿತ್ತು? ನಾನು ಆಲ್ಮೋಸ್ಟ್ ಕಾಮೆಂಟ್ಸ್ ನೋಡ್ತೀನಿ. ಸೊ ಇಟ್ ಈಸ್ ಆಲ್ ಗುಡ್ ಅಂತಲೇ ಅನ್ನಿಸ್ತು ನನಗೆ. ಲೈಕ್ ಚೆನ್ನಾಗಿದೆ. ಲೈಕ್ ಮುಂದೆ ಜನ ಡೆಫಿನೆಟ್ಲಿ ಒಪ್ಕೋತಾರೆ ಅಗ್ನಿಸಾಕ್ಷಿನ ಅನ್ನಿಸ್ತಾ ಇದೆ. ಕೆಲವೊಂದು ಕಮೆಂಟ್ಸ್ಗಳನ್ನ ನಾವು ನೋಡಿದ್ವಿ. ಸನ್ನಿಧಿಗೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅವೆಲ್ಲ ಬಂದಿತ್ತು. ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಸನ್ನಿಧಿನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಬೆಸ್ಟ್ನ ನಾವು ಕೊಡ್ತೀವಿ ಅಷ್ಟೆ. ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಇದೇ 8ನೇ ತಾರೀಕು ಅಗ್ನಿಸಾಕ್ಷಿ 7 ಗಂಟೆಗೆ ಬರ್ತಾ ಇದೆ. ದಯವಿಟ್ಟು ವೀಕ್ಷಿಸಿ.